ಆತ ನಗುವಿಗೆ ಒಡೆಯನಂತಿದ್ದ, ಅಭಿಮಾನಿಗಳ ಪಾಲಿಗೆ ಪರಮಾತ್ಮನೇ ಆಗಿದ್ದ. ನಗಿಸೋಕ್ಕೂ ಸೈ, ಕುಣಿಯೋಕ್ಕೂ ಸೈ, ಹೊಡೆದಾಡೋಕ್ಕೂ ಸೈ ಅಂತಿದ್ದ ದೊಡ್ಡಮನೆ ಹುಡುಗ ಪುನೀತ್ ರಾಜ್ಕುಮಾರ್ರದ್ದು ಇಂದು ಹುಟ್ಟುಹಬ್ಬ. ಅಪ್ಪು ಬರ್ತ್ಡೇನ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನ ರಾಜಕುಮಾರ, ದೊಡ್ಡಮನೆಯ ನಗುವಿನ ಅರಸ, ಅಭಿಮಾನಿಗಳ ಪಾಲಿನ ಪರಮಾತ್ಮ. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಕೇವಲ ನಟ ಮಾತ್ರವಲ್ಲ, ಹಲವರಿಗೆ ಪ್ರೇರಣಾ ಶಕ್ತಿ, ಸ್ಫೂರ್ತಿಯ ಸೆಲೆ ಆಗಿದ್ದಾರೆ. ಹಾಗಾಗಿನೇ ನಗುವಿನ ಒಡೆಯನ ಹುಟ್ಟುಹಬ್ಬವನ್ನ ಸರ್ಕಾರ ಸ್ಫೂರ್ತಿಯ ದಿನವನ್ನಾಗಿಸಿದೆ. ದೊಡ್ಡಮನೆ ರಾಜಕುಮಾರನಿಗೆ 49ನೇ ವರ್ಷದ ಹುಟ್ಟುಹಬ್ಬ. ಅಪ್ಪು ಉತ್ಸವ, ದೇವರ ಉತ್ಸವದಂತೆ ಫ್ಯಾನ್ಸ್ ಸಂಭ್ರಮ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಪ್ಪು ನಮ್ಮೊಟ್ಟಿಗೆ ಇದ್ದಿದ್ರೆ ಸದಾಶಿವನಗರದ ಮನೆ ಮುಂದೆ ಇವತ್ತು ಜಾತ್ರೆನೇ ಕಿಕ್ಕಿರಿತಾ ಇತ್ತು. ಬರ್ತ್ಡೇ ಆಚರಿಸೋದಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಫ್ಯಾನ್ಸ್ ಆಗಮಿಸ್ತಾ ಇದ್ರು. ಕಳೆದ 2 ವರ್ಷದಿಂದ ಅಪ್ಪು ನಮ್ಮೊಂದಿಗಿಲ್ಲ. ಅಪ್ಪು ಚಿರನಿದ್ರೆಗೆ ಜಾರಿರುವ ಕಂಠೀರವ ಸ್ಟುಡಿಯೋದಲ್ಲೇ ಈ ಬಾರಿ 49ನೇ ಬರ್ತ್ಡೇಯನ್ನ ಆಚರಿಸಲಾಗ್ತಾ ಇದೆ. ಸಮಾಧಿಯನ್ನ ಹೂಗಳಿಂದ ಅಲಂಕರಿಸಿ ಸ್ಮಾರಕದ ಬಳಿ ದೀಪಾಲಂಕಾರವನ್ನ ಮಾಡಿ ಅನ್ನದಾನ, ರಕ್ತದಾನ, ನೇತ್ರದಾನ ಮಾಡುವ ಮೂಲಕ ಅಭಿಮಾನಿಗಳು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸಮಾಧಿಗೆ ನಮಿಸಲು ಬರುವ ಅಭಿಮಾನಿಗಳಿಗೆ ಯುವರಾಜ್ ಕುಮಾರ್ 1 ಲಕ್ಷ ಮಂದಿಗೆ ಚಿಕನ್ ಬಿರಿಯಾನಿ ಮಾಡಿಸಲಾಗ್ತಾ ಇದೆ. ಇಡೀ ಫ್ಯಾಮಿಲಿ ಮಧ್ಯರಾತ್ರಿ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು, ಇದೀಗ ಬೆಳಗ್ಗೆ 10 ಗಂಟೆಗೆ ಬಂದು ಸಮಾಧಿಗೆ ಪೂಜೆ ಸಲ್ಲಿಸಲಿದ್ದಾರೆ. ಇದೇ ಹೊತ್ತಲ್ಲಿ ರಿಲೀಸ್ ಆಗಿರುವ ಜಾಕಿ ಸಿನಿಮಾ ನೋಡೋದಕ್ಕೆ ಫ್ಯಾನ್ಸ್ ಮುಗಿಬೀಳ್ತಿದ್ದಾರೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಪ್ಪು. ಮಂಗಳಾ ರಾಜಗೋಪಾಲ್, ಫಿಲ್ಮ್ ಬ್ಯೂರೋ, TV9.